ರಾಜ್ಯ ಸರ್ಕಾರದ ಬಿ ಖಾತೆಗಳ ವಿವರ ಕೊಟ್ಟ ನಗರಸಭೆ ಸಾಮಾನ್ಯ ಮತ್ತು ಮಧ್ಯಮ ಜನರ ಬಹುದಿನಗಳ ಕನಸು ಇಂದು ನನಸಾಗಲಿದೆ. ಸುಮಾರು ದಿನಗಳಿಂದ ಖಾತೆಯಾಗದ ಮಾಲೀಕನಲ್ಲದ ಮಾಲೀಕ ಈಗ ಮಾಲೀಕನಾಗುತ್ತಿರುವುದು ಸಂತೋಷ. ರಾಜ್ಯ ಸರ್ಕಾರ ಇಂತಹ ಸಂತೋಷದ ಬಿಲ್ ಪಾಸ್ ಮಾಡಿರುವುದು ಹರ್ಷದಾಯಕ. ಸುಮಾರು ಬಡ ಜನರ ಬದುಕಿನಲ್ಲಿ ಮಾಲೀಕತ್ವ ಉಳಿಸಿರುವ ಬಿ ಖಾತೆ ಸಾಮಾನ್ಯ ದಾಖಲೆಗಳಿದ್ದರೂ ಖಾತೆ ಮಾಡುವಂತೆ ಆದೇಶಿಸಿದ ಸರ್ಕಾರಕ್ಕೆ ಅಸ್ತು ಎಂದ ನಗರಸಭೆ. ಈ ಅರ್ಜಿ ಸಾರ್ವಜನಿಕರು ನಮಗೆ ಕೊಟ್ಟಾಗ ಗೊತ್ತಾಗುತ್ತೆ. ಯಾಕಂದ್ರೆ ಕೆಲವರು ಅವ್ರ ಹೆಸರಲ್ಲಿ ಇರ್ತೈತೆ, ಅವ್ರಿಗೆ ಅವಶ್ಯಕತೆ ಇರಲ್ಲ ಬೇರೆ ಖಾತೆ ಮಾಡ್ಬೇಕಂದ್ರೆ, ಜಸ್ಟ್ ಅವ್ರು ಈ ಖಾತೆ ಮಾತ್ರ ತೆಗೆದುಕೊಬಹುದು. ಬೇರೆಯವರಿಂದ ಖರೀದಿ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಖಾತೆ ಬದಲಾವಣೆ ಆಗ್ಬೇಕಾಗ್ತೈತೆ. ಈಗ ನಮಗ್ ಗೊತ್ತಿದ್ದಂಗೆ ಹಳೆ ನಗರದಲ್ಲಿ ಒಂದು ಯಾರು ಖಾತೆ ಬದಲಾವಣೆ ಮಾಡ್ಕೊಂಡಿರ್ತಾರೆ ಅದು ಮಾತ್ರ ಖಾತೆಗೆ ನೀಡಬಹುದು. ಅವ್ರ ಹೆಸರಲ್ಲೇ ಖಾತೆ ಇತ್ತು ಅಂದ್ರೆ ಅವ್ರು ಬರೀ ಅವ್ರ ಹೆಸರಲ್ಲೇ ಒಂದು ಈ ಖಾತೆಯನ್ನ ಅಪ್ಲೈ ಮಾಡಿದ್ರೆ ಸಾಕು. ಅವ್ರಿಗೆ ನಿಗದಿ ಟೈಮ್ ಒಳಗಡೆ ನಾವು ಮಾಡಿಕೊಡುವಂತ ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಖಾತೆಗಳು ಮಾಡಲು ಹಲವಾರು ಕೌಂಟರ್ಗಳನ್ನು ತೆರೆಯುತ್ತೇವೆ. ನಗರಸಭೆ ಅಧ್ಯಕ್ಷ ಗಜೇಂದ್ರ. ನೀವು ಕೇಳಿರೋದು ಇಡೀ ಎಂಟೈರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೇಳಿರೋದು. ಬರೀ ನಗರಸಭೆ ವ್ಯಾಪ್ತಿಯಲ್ಲಿ 5200 ಇರೋದು. ಅದ್ರಲ್ಲಿ 3800 ಹಕ್ಕುಪತ್ರ ನಾವು ಕೊಟ್ಟಿದ್ದೀವಿ. ಆ ಹಕ್ಕುಪತ್ರ ಈಗ ಏನಂದ್ರೆ ಅದೇ ಲೇಔಟ್ ಒಂದು ಅನುದಾನ ಕೊರತೆಯಿಂದ ನಾವು ಲೇಔಟ್ ಡೆವಲಪ್ ಆಗ್ದಿರಾ ಅದು ಪೆಂಡಿಂಗ್ ಆಯ್ತು. ಮುಂದಿನ ದಿನದಲ್ಲಿ ಮೇಲೆ ಸರ್ಕಾರಗಳಿಗೆಲ್ಲ ನಾವು ಪತ್ರ ಬರೆದಿದ್ದೀವಿ. ಅನುದಾನ ಬಂದಿದ ತಕ್ಷಣ ಅದು ಲೇಔಟ್ ಕಂಪ್ಲೀಟ್ ಡೆವಲಪ್ ಮಾಡಿ ಅವ್ರಿಗೆ ಸೈಟ್ ಗುರ್ಸಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಸರ್. ಇದು ಆದಾಯ ಏನು ಅವ್ರದ್ದು ಟ್ಯಾಕ್ಸ್ ಇದೋ ಅದು ನಮಗೂ ಬರುತ್ತೆ ಮತ್ತೆ ಸರ್ಕಾರಕ್ಕೂ ಹೋಗುತ್ತೆ. ಒಂದು ಎರಡನೇದು ಬಂದು ನಾವು ಆದಾಯಕ್ಕಿಂತ ಹೆಚ್ಚು ಜನಗಳ ಕಷ್ಟ ಸಮಸ್ಯೆ ಒಂದು ನಾವು ಬಗೆಹರಿಸಬಹುದು ಅನ್ನೋದು ಹೆಚ್ಚು ನಾವು ಗಮನ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಮ್ಮಲ್ಲಿ ಸುಮಾರು ಕಂತುಗಳಿದಾವೆ. ಅದು ಕೆಲವು ನಮ್ಮ ನಗರಸಭೆ ಹೆಸರಲ್ಲಿದೆ. ಇನ್ನು ಯಾವ್ದು ನಮ್ಮ ಹೆಸರಲ್ಲಿಲ್ಲೋ ಅದು ಇಮಿಡಿಯೇಟ್ ಸ್ಥಳ ಪರಿಶೀಲನೆ ಮಾಡಿ ಮೆಜರ್ಮೆಂಟ್ಸ್ ಹಾಕಿ ನಮ್ಮ ನಗರಸಭೆ ಹೆಸರಿಗೆ ನಾವು ತೆಗೆದುಕೊಳ್ಳೋ ಅಂತ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಅರ್ಜಿ ನಾಳೆಯಿಂದಾನೇ ಕೊಡ್ಬೋದು. ಅಂದ್ರೆ ನಾವು ಇದು ಏನಂದ್ರೆ ಇದು ಸಿಸ್ಟಮ್ ಹೊಸದಾಗಿ ಬಂದಿರೋದ್ರಿಂದ ಒಂದ್ 2-3 ದಿನ ಎಲ್ಲ ನಮ್ಮ ರೆವಿನ್ಯೂ ಅಧಿಕಾರಿ ಯಾಕಂದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಪ್ರತಿ ವಾರ್ಡ್ ಅಲ್ಲಿ ಯಾವ ರೀತಿ ಕೌಂಟರ್ ಮಾಡಬೇಕು, ನಮ್ಮ ನಗರಸಭೆಯಲ್ಲಿ ಯಾವ ತರ ಕೌಂಟರ್ ಮಾಡ್ಬೇಕು ಎಲ್ಲ ಮಾಡಿ ಅರ್ಜಿ ಕೊಡೋರೆಲ್ಲ ನಾಳೆಯಿಂದಾನೇ ಕೊಡಬಹುದು. ಇಂತಹ ಮಹತ್ ಕಾರ್ಯವನ್ನು ರಾಜ್ಯ ಸರ್ಕಾರ ಪ್ರಕಟಿಸುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ ಉಪಾಧ್ಯಕ್ಷ ಜಿ ನಾಗರಾಜ್. ನಗರವಾಸಿಗಳಿಗೆ ಬಂಪರ್ ಗಿಫ್ಟ್ ರಾಜ್ಯ ಮತ್ತು ನಗರಸಭೆ. ಇಲ್ಲ ಸರ್, ಇದು ನಮ್ದು ಒಂದು ಬಿಲ್ಡಿಂಗ್ ಸೈಟ್ ಇಂದ ಬಿಲ್ಡಿಂಗ್ ಕಟ್ಟದ ಮೇಲೆ ನಮ್ಮ ರೆವಿನ್ಯೂ RI ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಜರ್ಮೆಂಟ್ಸ್ ಮಾಡಿ ಎಷ್ಟು ಬಿಲ್ಡಿಂಗ್ ಕಟ್ಟಿದಾರೋ ಅದು ಕಂದಾಯ ಫಿಕ್ಸ್ ಮಾಡ್ತಾರೆ. ಅದನ್ನ ಅವರು ಒಂದು ನಮ್ಮಲ್ಲಿ ಒಂದು ಚಲನ್ ರೈಸ್ ಮಾಡ್ಕೊಡ್ತಾರೆ. ಅದ್ರ ಪ್ರಕಾರ ನಮ್ಮಲ್ಲೇ ಬ್ಯಾಂಕ್ ಕೌಂಟರ್ ಇದೆ. ಅಂಗಡಿ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅಷ್ಟು ಕಮರ್ಷಿಯಲ್ ಬರುತ್ತೆ, ಉಳಿಕೆ ಜಾಗ ರೆಸಿಡೆನ್ಷಿಯಲ್ ಬರುತ್ತೆ. ಇಲ್ಲ ನೀವ್ ಹೇಳಿದ್ದು ಒಳ್ಳೇದಾಯ್ತು. ಈಗ ನಮ್ಗೆ ಇದುವರೆಗೂ ಅಂತದ್ ಯಾವ್ದಾದ್ರು ಗಮನಕ್ಕೆ ಬಂದ್ರೆ ನಾವು ಇಮಿಡಿಯೇಟ್ ಆ ಸೆಕ್ಷನ್ ಯಾರು ಆತರ ಮಾಡ್ತಾ ಇದ್ರ ಅವ್ರಿಗೆ ಕ್ರಮ ತಗೊಳ್ಳೋದು, ಇಲ್ಲಾಂದ್ರೆ ಅವ್ರಿಗೇನು ಪನಿಷ್ಮೆಂಟ್ ಮಾಡ್ಬೇಕೋ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ನೇರವಾಗಿ ಬನ್ನಿ, ನೇರವಾಗಿ ನಗರಸಭೆ ಕೊಡ್ಲಿ, ನಮ್ ಗಮನಕ್ಕೂ ತರಲಿ. ನಮ್ಮ ಸದಸ್ಯರು ನಮ್ಮ ಆಯುಕ್ತರು ಎಲ್ಲರೂ ಇರ್ತಾರೆ. ಹಿಂಗ ಏನು ತಡ ಆಗಿದೆ ಅದನ್ನ ನಾವು ಬೇಗ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ. ಟೋಟಲಿ ಸರ್ ಅದು ಅಂಕಿಅಂಶ ನಾನು ಕಂಪ್ಲೀಟ್ ತೆಗೆದುಕೊಂಡು ಕೊಡ್ತೀವಿ ಸರ್. ಯಾಕಂದ್ರೆ ಸುಮ್ಮನೆ ಅದು ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಕೆಲವು ಕನ್ವರ್ಷನ್ ಆಗಿ ಪ್ಲಾನ್ ಅಪ್ರೂವಲ್ ಆಗಿ ನಮ್ಮ ವ್ಯಾಪ್ತಿಗೆ ಬಂದಿರೋದು ಅದು ಅಧಿಕೃತ ಆಗುತ್ತೆ. ಹಂಗೆ ಔಷಧಿಸ್ಟ್ ಆಗಿ ಡೈರೆಕ್ಟ್ ಆಗಿ ಬಂದಿರೋಂತ ಅವ್ದು ಖಾತೆ ಮಾಡ್ಕೊಡ್ತೀವಿ. ಅಂದ್ರೆ ಅನಧಿಕೃತ ಅಂತ ಬರುತ್ತೆ. ಖಾತೆ ಮಾಡ್ಕೊಡ್ತೀವಿ. ಬಿ ಖಾತೆ ಆಗುತ್ತೆ. ಬಿ ಖಾತೆ ಆಗುತ್ತೆ ಸರ್. ಯಾಕಂದ್ರೆ ಟ್ರಾನ್ಸಾಕ್ಷನ್ ಆಗದಿರ ಸಾರ್ವಜನಿಕರು ಅವ್ರ ಗೋಲ್ಡ್ ಕೇಳಕ್ ಆಗ್ತಾ ಇಲ್ಲ ಸರ್. ಎಜುಕೇಶನ್ ಲೋನ್ಗೋ ಇಲ್ಲ ಏನೋ ಮನೇಲಿ ಯಾರಿಗಾದ್ರು ಮದುವೆ ಆಗ್ಬೇಕು, ಒಂದು ಹೆಣ್ಮಗು ಮದುವೆ ಆಗ್ಬೇಕಂದ್ರೆ ಸಾಲ ಮಾಡ್ಬೇಕಂದ್ರೆ ಅದನ್ನೇ ಮಾರಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಈಗ ಕಾವೇರಿ 2 ಅಂತ ಇಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಆದಾಗಿಂದ ನಮ್ಮಲ್ಲಿ ಖಾತೆ ಆದ್ರೇನೆ ಅಲ್ಲಿ ಲಿಂಕ್ ಓಪನ್ ಆಗೋದು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಆ ಖಾತೆ ಆದ್ರೂ ಆದ್ರೆ ಅವ್ರಿಗೆ ಅಲ್ಲಿ ಅನುಕೂಲ ಆಗುತ್ತೆ. ಅಂದ್ರೆ ಇದು ಫಸ್ಟ್ ಟೈಮ್ ಬಂದಿರೋದು ಸರ್. ಸರ್ ಈಗ ಸುಮಾರು ಜನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಆಗ್ತಾ ಇರ್ಲಿಲ್ಲ ಎಲ್ಲ ಪೆಂಡಿಂಗ್ ಇಟ್ಟಿದ್ರಿ. ಈಗ ಅದನ್ನೆಲ್ಲ ಹಳೆ ಅರ್ಜಿಗಳೇ ಯಾರು ಮೊದಲು ಅರ್ಜಿ ಕೊಟ್ಟಿದಾರೋ ಅವ್ರು ಯಾರು ಹೊಸದಾಗಿ ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಏನು ದಾಖಲೆಗಳು ಪೆಂಡಿಂಗ್ ಇದೆ ಅದು ಆ ದಾಖಲೆಗೆ ಮಾತ್ರ ಕೊಟ್ರೆ ಸಾಕು. ಯಾರು ಅರ್ಜಿ ಕೊಟ್ಟಿಲ್ಲ ಹೊಸದಾಗಿ ಕೊಡ್ಬೇಕಾಗುತ್ತೆ. ನೇರವಾಗಿ ನಗರಸಭೆಗೆ ಬಂದು ನೀವು ನೇರವಾಗಿ ನಮ್ಮ ಒಂದು ಏನು ಕೌಂಟರ್ ಇರ್ತೈತೆ ಅಲ್ಲೇ ಕೊಡಿ. ಯಾರು ಬ್ರೋಕರ್ಸು ಇನ್ನೊಬ್ರು ಯಾರ್ಯಾರು ಮಧ್ಯವರ್ತಿಗಳು ಇರ್ತಾರೋ ಅವ್ರ ಮುಖಾಂತರ ಹೋಗ್ಬೇಡ್ರಿ. ನೀವು ಈಗ ಸಾರ್ವಜನಿಕರಿಗೆ ಏನಂದ್ರೆ ನಗರಸಭೆಯಲ್ಲಿ ಏನಾದ್ರು ಒಂದು ಕಂದಾಯ ಕಟ್ಟಬೇಕಂದ್ರೆ 5,000 10,000 ನಾವು ಕೇಳಿದ್ರೆ ಅವರು ಕಂದಾಯ ಕಟ್ಟಕ್ಕೆ ಹಿಂದೆ ಹೋಗ್ತಾರೆ.
ಬ್ರೋಕರ್ಗಳಿಗೆ ನಾವು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ನಗರಸಭೆ ಬೌಂಡ್ರಿಯಲ್ಲಿ ಯಾವುದೇ ಬ್ರೋಕರ್ಗೆ ಮತ್ತೆ ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ. ನೀವು ನೇರವಾಗಿ ಸಾರ್ವಜನಿಕರು ತಗೊಂಬಂದ್ಕೊಳ್ಳಿ. ಅಂತದ್ ಯಾವ್ದಾದ್ರು ಆರೋಪ ಕಂಡು ಬಂದು ನೀವಾದ್ರೂ ನಮಗೆ ನೇರವಾಗಿ ಹೇಳಿ, ಇಲ್ಲ ಸಾರ್ವಜನಿಕರ ನಾವು ನೇರವಾಗಿ ತಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಅಂತೂ ನಾವು ತೆಗೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು